ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು, ಯಾವಾಗಲೂ ಕೂಡ ನೇರ ನುಡಿಗೆ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವರು, ರೈತ ಕುಟುಂಬದಿಂದ ಬಂದಂಥವರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ, ಯಾಕಂದರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾ ಇದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂಥದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಭಾಳ ಆಪ್ತರಾಗಿದ್ದಂಥವ್ರು. ಅವರೇ ಹೇಳಿದರು, ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು, ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ. ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು, ಅವರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬದ 2 ಮಕ್ಕಳಿದ್ದಾರೆ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ.